ಇವಾಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ Dream11 ಮತ್ತೆ MPL ಗೇಮ್ಗಳಲ್ಲಿ ಹೋಗ್ಬಿಟ್ಟು ನೀವೇನಾದ್ರು ದುಡ್ಡು ಕಟ್ಟು ಆಡ್ತೀನಿ ಅಂತಂದ್ರೆ ಆಪ್ಷನ್ ಬರ್ತಾ ಇಲ್ವಂತೆ. ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಹೇಳ್ತಾ ಇದೆ, ನಮ್ಮಲ್ಲಿ ದುಡ್ಡು ಕಟ್ಟಿ ಆಡಂತ ಆಟಗಳು ಯಾವುದೇ ಇಲ್ಲ, ನೀವು ಆಲ್ರೆಡಿ ವಿನ್ ಆಗಿರ್ತಕ್ಕಂಥದ್ದು ಅಥವಾ ನಿಮ್ಮ ಡೆಪಾಸಿಟ್ ದುಡ್ಡಿತ್ತು ಅಂತಂದರೆ ಬೇಗ ನೀವು ವಿತ್ಡ್ರಾ ಮಾಡ್ಕೊಳ್ಳಿ, ನಾವು ಇನ್ನು ಮುಂದೆ ಯಾವುದೇ ರೀತಿ ಬೆಟ್ಟಿಂಗ್ಗಳನ್ನ ಆಡಿಸಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಖುಷಿಯಾದ ವಿಚಾರ. ಜೊತೆಗೆ ಸುಮಾರು ಅಪ್ಲಿಕೇಶನ್ಸ್ಗಳು ನೀವು ಕೋಟಿ ಕೋಟಿ ಗೆಲ್ಬೋದು ಅನ್ನೋ ರೀತಿ ಇಮೇಜ್ಗಳನ್ನ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲನೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಅಂಡ್ ಕೊನೆಯದಾಗಿ ಮೊನ್ನೆವರೆಗೂ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿರ್ತಕ್ಕಂಥ, ಅದನ್ನ ತುಂಬಾ ಪ್ರಮೋಟ್ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ ಇನ್ಫ್ಲೂಯೆನ್ಸರ್ಸ್ಗಳು ಕೂಡ ಇದ್ದಾರೆ. ಆ ಆ್ಯಪ್ ಯಾವ್ದಪ್ಪ ಅಂತಂದ್ರೆ ಝೂಪೇ ಅನ್ನೋ ಒಂದು ಆ್ಯಪ್. ಅದಿವಾಗ ನೀವು ಪ್ಲೇ ಸ್ಟೋರ್ ಅಲ್ಲೋ ಇಲ್ಲೋ ಐಫೋನ್ ಆಪ್ ಸ್ಟೋರ್ ಅಲ್ಲೋ ಹುಡುಕಿದ್ರೆ ಕಾಣೆಯಾಗಿದೆ. ಯಾಕೆ ಕಾಣೆಯಾಗಿದೆ, ಏನಕ್ಕೋಸ್ಕರ ಇವರೆಲ್ಲ ಈ ತರ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ? ಹೊಸದಾಗಿ ಬಂದಿರತಕ್ಕಂಥ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಷ್ಟೆಲ್ಲ ಸ್ಟ್ರಾಂಗ್ ಆಗಿದೆಯಾ? ಯಾವುದೇ ಕಾರಣಕ್ಕೂ ಇವ್ರನ್ನೆಲ್ಲ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದವರು ಈಗ ಎಲ್ಲರೂ ಕೂಡ ಇನ್ಮೇಲೆ ನಾವು ಬೆಟ್ಟಿಂಗ್ ಆಡ್ಸಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಬಿಲ್ ಅಲ್ಲಿ ಏನೇನು ಇರಬಹುದು, ಸೊ ಅವೆಲ್ಲದರದ್ದು ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಇವತ್ತು ಇವ್ರು ಮಾಡಿರೋಂಥ ಚೇಂಜಸ್ ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಮಿಸ್ಟರ್ ಲಾಯರ್ ಸರ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಕೊನೆಗೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸತ್ಯಮೇವ ಜಯತೆ. ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.